ಅದಕ್ಕೆ ಬಸವಣ್ಣನವರು ಇವರಿಗೆ ನಿಜ ಶರಣ ಅಂತ ಕರೆದಿರೋದು. ನಿಜ ಶರಣ ಅಂದರೆ ಹೇಳಬೇಕಾದದನ್ನ ಅತ್ಯಂತ ಧೈರ್ಯದಿಂದ ಹೇಳ್ತಾ ಇದ್ರು. ಧೈರ್ಯದಿಂದ ಹೇಳ್ತಾ ಇದ್ರು. ನಾನು ಇಲ್ಲಿ ಇವರು ಹೇಳಿರ್ತಕ್ಕಂಥದ್ದನ್ನು ಉಲ್ಲೇಖ ಮಾಡ್ತೀನಿ. ಯಾಕಂತಂದ್ರೆ ನಿಮಗೆಲ್ಲ ಗೊತ್ತಾಗಬೇಕು. ಇದನ್ನೆಲ್ಲ ಓದ್ತಿರೋ ಇರೋ ಗೊತ್ತಿಲ್ಲ ನನಗೆ. GS ಶಿವರುದ್ರಪ್ಪನವರು ಇವ್ರ ಬಗ್ಗೆ ಏನು ಉದ್ಗಾರ ಮಾಡಿದ್ದಾರೆ ಅಂತಂದ್ರೆ, ಮುಚ್ಚು ಮರೆ ಇಲ್ಲದೆ ಬಿಚ್ಚು ಮನಸ್ಸಿನ ಕಂಡದ್ದನ್ನು ಕಂಡಂತೆ ಹೇಳುವ ಕಿಚ್ಚು, ಕಂಡದ್ದನ್ನು ಕಂಡಂತೆ ಹೇಳುವ ಕೆಚ್ಚು, ದಂಬಾಚಾರವನ್ನು ಕಂಡರೆ ಸಾತ್ವಿಕವಾದ ರೊಚ್ಚು, ಇದು ವ್ಯಕ್ತಿತ್ವದ ಪಡಿಯಚ್ಚು, ನಿಜದ ನಗಾರಿ, ನಿರ್ಭತೆಯ ಬೇರಿ, ಅನುಭವ ವಿಹಾರಿ, ಚಿನ್ಮಯ ಚಕೋರಿ ಎಂದು ಕಾವ್ಯಾನಂದದ ಕಾವ್ಯವಾಣಿ ನುಡಿದಿದೆ. ಇದು ಶಿವರುದ್ರಪ್ಪನವರು ಹೇಳಿರ್ತಕ್ಕಂಥ ಮಾತುಗಳು ಅಂಬಿಗರ ಚೌಡಯ್ಯನವ್ರ ಬಗ್ಗೆ. ನಿಜ ಶರಣ ಅಂತಂದ್ರೆ ಜಾತಿ ಇಲ್ಲಿರೋರು, ವರ್ಗ ಇಲ್ಲಿರೋರು ಅಂತ ಅರ್ಥ. ಯಾವುದೇ ಜಾತಿ, ಯಾವುದೇ ವರ್ಗ, ಯಾವುದೇ ಧರ್ಮ ಸೇರಿದವರಲ್ಲ. ಅವರು ಮನುಷ್ಯ ಜಾತಿಗೆ ಸೇರಿದವರು, ಮಾನವ ಧರ್ಮಕ್ಕೆ ಸೇರಿದವರು. ಎಲ್ಲರೂ ಮಾನವ ಧರ್ಮಕ್ಕೆ ಸೇರಿದವರು. ನಾವೆಲ್ಲರೂ ಕೂಡ ಮನುಷ್ಯರು. ಮನುಷ್ಯನನ್ನ ಪ್ರೀತಿಸಬೇಕೇ ಹೊರತು ಯಾವುದೇ ಕಾರಣಕ್ಕೆ ಮನುಷ್ಯನನ್ನ ದ್ವೇಷದನ್ನ ಖಂಡಿಸ್ತಾ ಇದ್ರು ಬಸವಾದಿ ಶರಣರು, ಇನ್ಕ್ಲೂಡಿಂಗ್ ನಿಜ ಶರಣ ಅಂಬಿಗರ ಚೌಡಯ್ಯ. ಅದಕ್ಕೆ ನಮ್ಮ ಸರ್ಕಾರ ಇದ್ದಾಗ ಇವರ ಜಯಂತ್ಯೋತ್ಸವವನ್ನು ಆಚರಣೆ ಮಾಡ್ತಕ್ಕಂಥದ್ದು, ಜೊತೆಗೆ ಅಂಬಿಗರ ಚೌಡಯ್ಯನವರ ಹೆಸರಿನಲ್ಲಿ ಅಭಿವೃದ್ಧಿ ನಿಗಮವನ್ನು ಕೂಡ ಮಾಡಬೇಕು. ಅಂಬಿಗರ ಚೌಡಯ್ಯನವರ ಹೆಸರಿನಲ್ಲಿ ಅಂಬಿಗರ ಚೌಡಯ್ಯ ಅಭಿವೃದ್ಧಿ ನಿಗಮ ಮಾಡಿದ್ದು ಆ ಕಾಲದಲ್ಲಿ. ನಾನು ಹಿಂದೆ ಮುಖ್ಯಮಂತ್ರಿಯಾಗಿರುವಾಗ ಇದನ್ನ ಮಾಡಿದೆ. ಕಾರಣ ಯಾಕಪ್ಪ ಅಂತಂದ್ರೆ, ನಿಮ್ಮವರು ಕೂಡ, ನಿಮ್ಮ ಸಮುದಾಯವೂ ಕೂಡ ಆರ್ಥಿಕವಾಗಿ, ಸಾಮಾಜಿಕವಾಗಿ ಶಕ್ತಿ ಬರಬೇಕು. ಯಾವ ಸಮಾಜಕ್ಕೆ ಆರ್ಥಿಕ ಶಕ್ತಿ ಇರಲ್ಲ, ಅವ್ರು ಯಾರು ಕೂಡ ಮುಖ್ಯವಾಹಿನಿಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಅವ್ರು ಯಾರು ಕೂಡ ಮುಖ್ಯವಾಹಿನಿಗೆ ಬರಲಿಕ್ಕೆ ಸಾಧ್ಯ ಆಗಲ್ಲ. ಜೊತೆಗೆ ಸಮಾಜದ ಕನಸು ಕನಸಾಗೇ ಉಳಿದೋಗಿರ್ತದೆ. ಅದು ಕನಸಾಗಬೇಕಲ್ಲ. ಅದು ನನಸಾಗಬೇಕಾದ್ರೆ ಆರ್ಥಿಕ ಸಾಮಾಜಿಕ ಶಕ್ತಿ ಪ್ರತಿಯೊಬ್ಬರಿಗೂ ಕೂಡ ಬರಬೇಕು. ಅದಕ್ಕೆ ಈ ಬಸವಾದಿ ಶರಣರಿದಾರಲ್ಲ, ಎರಡು ಮೌಲ್ಯಗಳನ್ನ ಸಮಾಜಕ್ಕೆ ಕೊಟ್ಟಿದ್ದಾರೆ. ಎರಡು ಮೌಲ್ಯಗಳು, ಒಂದು ಕಾಯಕ, ಇನ್ನೊಂದು ದಾಸೋಹ. ಕಾಯಕ ಮತ್ತು ದಾಸೋಹ. ಕಾಯಕ ಅಂದರೆ ಇಂಗ್ಲಿಷ್ನಲ್ಲಿ ಪ್ರೊಡಕ್ಷನ್ ಅಂತ, ಪ್ರೊಡಕ್ಷನ್. ದಾಸೋಹ ಅಂತಂದ್ರೆ ಇಂಗ್ಲಿಷ್ನಲ್ಲಿ ಡಿಸ್ಟ್ರಿಬ್ಯೂಷನ್. ಕಾಯಕದಲ್ಲಿ ಪ್ರತಿಯೊಬ್ಬರೂ ಕೂಡ ತೊಡಗಬೇಕು. ಬಂದಂತ ಉತ್ಪಾದನೆಯನ್ನು ಎಲ್ಲರೂ ಹಂಚ್ಕೋಬೇಕು. ಇದೇ ಇದರ ಅರ್ಥ. ಕಾಯಕ ಮತ್ತು ದಾಸೋಹ ಅಂತಂದ್ರೆ ಪ್ರೊಡಕ್ಷನ್ ಅಂಡ್ ಡಿಸ್ಟ್ರಿಬ್ಯೂಷನ್. ಪ್ರೊಡಕ್ಷನ್ ಅಂಡ್ ಡಿಸ್ಟ್ರಿಬ್ಯೂಷನ್. ಯಾವ ಕಾಯಕನಾದ್ರು ಮಾಡಿ ನೀವು, ಅದು ಕಾಯಕದಲ್ಲಿ ಮಾತ್ರ ತೊಡಗಿ. ಸುಮ್ಮನೆ ಕೂತು ಉಣ್ಣಕ್ಕೆ ಹೋಗ್ಬಿಡಿ. ಇನ್ನೊಬ್ರು ಗಳಿಸಿದ್ದನ್ನು ನೀವು ಮಜಾ ಮಾಡಕ್ಕೆ ಹೋಗ್ಬಿಡಿ. ಇದನ್ನ ಬಸವಾದಿ ಶರಣರು ಹೇಳಿದ್ದದ್ದು ಗೊತ್ತಾಯ್ತಾ? ಯಾಕಂತಂದ್ರೆ ನಮ್ಮ ಜಾತಿ ವ್ಯವಸ್ಥೆ ಇದೆಯಲ್ಲ, ನಿಂತು ನೀರು ಚಲನೆ ಇಲ್ಲ. ಯಾಕೆ ಚಲನೆ ಇಲ್ಲ ಅಂತಂದ್ರೆ,
ಅಲ್ಲಿ ಆರ್ಥಿಕ ಚಟುವಟಿಕೆಗಳು ಸಾಮಾಜಿಕ ಚಟುವಟಿಕೆಗಳು ಇರಲ್ಲ. ಹಾಗಾಗಿ ನಿಂತು ನೀರಾಗುತ್ತದೆ. ಯಾವಾಗ ಆರ್ಥಿಕ ಸಾಮಾಜಿಕ ಚಟುವಟಿಕೆಗಳು ಸಿಗ್ತವೆ ಅವಾಗ ಮಾತ್ರ ಚಲನೆ ಸಿಗಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲದೆ ಚಲನೆ ಸಿಗಲ್ಲ. ಚಲನರಹಿತವಾದಂಥ ಯಾವುದೇ ವ್ಯವಸ್ಥೆ ಇರ್ಬೋದು, ಆ ವ್ಯವಸ್ಥೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಚಲನೆಯನ್ನು ಕಳ್ಕೊಂಡು ಚಲನರಹಿತವಾದಂಥ ವ್ಯವಸ್ಥೆ ಆಗಿರ್ತದೆ. ಇದನ್ನು ಬಸವಾದಿ ಶರಣರು ಚಲನೆ ಕೊಡಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ಬಸವಾದಿ ಶರಣರ ಕಾಲದಲ್ಲಿ ಚಲನೆ ಸಿಕ್ತು ಸಾಮಾಜಿಕ ವ್ಯವಸ್ಥೆಗೆ. ಯಾಕಂದರೆ ಅವರು ಸಾಮಾಜಿಕ ಕ್ರಾಂತಿಯನ್ನು ಮಾಡಿದ್ರು, ಹಾಗಾಗಿ ಚಲನೆ ಸಿಕ್ತು. ಆಮೇಲೆ ಚಲನೆ ಕಡಿಮೆ ಆಗ್ತಾ ಹೋಯಿತು. ಅದಕ್ಕೆ ನಾನು ಯಾವಾಗಲೂ ಕೂಡ ಒಂದು ನನ್ನ ಅನುಭವವನ್ನು ಹೇಳ್ತಾ ಇರ್ತೀನಿ. ನಾನು ಹುಡುಗನಾಗಿದ್ದಾಗ ನೀರು ಸೇದಕ್ಕೆ ಹೋಗ್ತಿದ್ದೆ, ಬಾವಿಗೆ ನೀರು ಸೇದಕ್ಕೆ ಹೋಗ್ಲು. ಆ ನೀರು ಬಾವಿನಲ್ಲಿ ಕಸ ಎಲ್ಲ ಬಿದ್ದಿರೋದು, ನೀರು ಎಲ್ಲ ಮುಚ್ಕೊಂಡ್ಬಿಟ್ಟಿರೋದು. ಯಾಕಂದರೆ ಅದು ಗುಬ್ಬಚ್ಚಿಗಳೆಲ್ಲ ವಾಸ ಮಾಡೋದು ಬಾವಿ ಒಳಗಡೆ. ಆಮೇಲೆ ನಾನು ಬಿಂದಿಗೆನ ಮೇಲೆ ಕೆಳಗೆ ಮಾಡಿದ್ಮೇಲೆ ಆ ಕಸ ಎಲ್ಲ ಪಕ್ಕಕ್ಕೆ ಸೇರ್ಕೊಳ್ಳೋದು. ಆಮೇಲೆ ನೀರು ತಗೊಳ್ಳಿವೆ, ಸ್ವಲ್ಪ ನೋಡಿದ್ರೆ ಮತ್ತೆ ಕಸ ಎಲ್ಲ ಸೇರ್ಕೊಂಡ್ಬಿಟ್ಟಿವೆ. ಹಂಗಾಗ್ಬಿಟ್ಟದೆ. ನಮ್ಮ ಸಾಮಾಜಿಕ ಬದಲಾವಣೆ ಇದೆಯಲ್ಲ, ಸಾಮಾಜಿಕ ಕ್ರಾಂತಿ ಬದಲಾವಣೆ ಇದೆಯಲ್ಲ, ಹಂಗಾಗ್ಬಿಟ್ಟದೆ. ಜಾತಿ ಮತ್ತೆ ಸೇರ್ಕೊಂಡ್ಬಿಟ್ಟು. ಅದಕ್ಕೆ ಬಸವಾದಿ ಶರಣರು 800 ವರ್ಷಗಳ ಹಿಂದೆ ಇವ ನಾರವ ಎಂತ ಬೇಡಯ್ಯ, ಇವ ನಮ್ಮವ ಎಂದೆನಿಸಯ್ಯ, ನಿನ್ನ ಮನೆಯ ಮಗನೆಂದೆನಿಸಯ್ಯ, ಕೂಡಲ ಸಂಗಮ ದೇವ ಅಲ್ವಾ. ಇದರಲ್ಲಿ ನಂಬಿಕೆ ಇಟ್ಕೊಂಡಿದ್ದವರು ಬಸವಾದಿ ಶರಣರು. ಈಗ ಇವ ನಮ್ಮವ ಅಂತ ಹಂಗೆ ಒಂದು ಬಹಳ ಕಷ್ಟ ಆಗುತ್ತದೆ. ಎಲ್ಲರೂ ನಮ್ಮವರು ಅನ್ಬೇಕು, ಎಲ್ಲರೂ ನಮ್ಮವರು. ಅದು ಹೋಗ್ಬಿಟ್ಟದೆ. ಈಗೂ ಬಹಳ ಜನ ಇವ ನಾರವ ಅಂತಾರೆ. ಅದೇ ಬಸವಾದಿ ಶರಣರು. ಅದರಿಂದ ನಾವು ಅಂಬಿಗರ ಚೌಡಯ್ಯನವರಿಗೆ, ಬಸವಾದಿ ಶರಣರಿಗೆ, ಎಲ್ಲ ಶರಣರಿಗೆ ಅವ್ರ ಗೌರವ ಕೊಡೋದು ಅಂತಂದರೆ ಅವ್ರು ಹೇಳಿದಂಥ ದಾರಿನಲ್ಲಿ ನಡೀಲಿಕ್ಕೆ ಪ್ರಯತ್ನ ಮಾಡೋದು. ಅದಕ್ಕೋಸ್ಕರ ಇಂಥ ಸಮಾವೇಶಗಳೆಲ್ಲ ಇರಬೇಕು. ಅದಕ್ಕೋಸ್ಕರ ಇವ್ರ ವಿಚಾರಗಳನ್ನೆಲ್ಲ ಜನರಿಗೆ ತಿಳಿಸ್ತಕ್ಕಂಥ ಕೆಲಸ. ಅಂಬಿಗರ ಚೌಡಯ್ಯನ ಜಯಂತ್ಯೋತ್ಸವವನ್ನು ನಮ್ಮ ಜಾತಿಗೆ ಸೇರಿದ್ರು ಅನ್ನೋ ಕಾರಣಕ್ಕೋಸ್ಕರ ಎಲ್ಲ ಮಾಡೋದು. ಅವರು ಸಮಾಜ ಸುಧಾರಕರಾಗಿ ಕೆಲಸ ಮಾಡಿದ್ರು, ಸಮಾಜದ ಬದಲಾವಣೆಗೋಸ್ಕರ ಕೆಲಸ ಮಾಡಿದರು. ಅದಕ್ಕೋಸ್ಕರ ಅವ್ರ ಜಯಂತಿಯನ್ನು ಆಚರಣೆ ಮಾಡಿ ಜನರಿಗೆ ಅವರ ಸಂದೇಶವನ್ನು ಮುಟ್ಟಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ರು. ಅವ್ರ ಸಂದೇಶ ಜನರಿಗೆ ಗೊತ್ತಾಗಬೇಕು, ಜನರು ಜಾಗೃತರಾಗಬೇಕು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.